ನಮಸ್ಕಾರ ಮಕ್ಕಳೇ, ಇದು ಗಣಿತ 10ನೇ ತರಗತಿ ಭಾಗ 1 ಬಹುಪದೋಕ್ತಿಗಳು ಪಾಠ 9 ಅಲ್ಲ 2 ಎರಡನೇ ಪಾಠ. ಇದು ಹಳೆಯ ಪುಸ್ತಕ ಆಗಿರೋದ್ರಿಂದ 9ನೇ ಪಾಠದಲ್ಲಿದೆ. ಅಭ್ಯಾಸ 9.2 ಅಲ್ಲ 2.2 ರಲ್ಲಿ ಎರಡನೇ ಒಂದು ಮೇನನ್ನು ಓದ್ತೀನಿ. ಈ ಕೆಳಗಿನವುಗಳನ್ನು ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಇಲ್ಲಿ ವರ್ಗ ಬಹುಪದೋಕ್ತಿ ಕೊಟ್ಟಿದ್ದಾನೆ, ನಾವು ಶೂನ್ಯತೆಗಳನ್ನು ಕಂಡುಹಿಡಿದ್ವಿ. ಇಲ್ಲಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಿದ್ದಾನೆ, ನಾವು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಬೇಕು. ಈಗ ಒಂದನೇದು ಮೊತ್ತ 4ನೇ 1 ಕೊಟ್ಟಿದ್ದಾನೆ ಮತ್ತು ಗುಣಲಬ್ಧ -1 ಕೊಟ್ಟಿದ್ದಾನೆ. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಅಂತಂದೇಳಿ ಎರಡು ಕರೀತಾರೆ. ಇಲ್ಲಿ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಅಂತ ಕರೀತಾರೆ. ನಾವು ಕನ್ನಡದಲ್ಲೇ ಬರ್ಕೊಳ್ಳೋಣ. ಶೂನ್ಯತೆಗಳ ಮೊತ್ತ 4ನೇ 1 ಈಸ್ ಈಕ್ವಲ್ ಟು ಇದರ ಒಂದು ಸೂತ್ರ -b/a ಅಂತಂದೇಳಿ. -b ಅಂದರೆ ಇಲ್ಲಿ ಮೇಲ್ಗಡೆ b, ಯಾವುದೇ ಒಂದು ವರ್ಗ ಸಮೀಕರಣ ಯಾವ ರೀತಿ ಇರುತ್ತೆ, ax² + bx + c ಅಂತ ಇರುತ್ತೆ. ಇಲ್ಲಿ x ದ ಸಹಗುಣಕ b ಆಗಿದೆ. ಇಲ್ಲಿ ಮೈನಸ್ ಹಂಗೆ ಬರೆದು b ಇಲ್ಲಿ 1 ಬರ್ಬೇಕಂದ್ರೆ ಪ್ಲಸ್ ಬರ್ಬೇಕಂದ್ರೆ ಒಳಗಡೆ -1 ಹಾಕ್ಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, +1 ಆಗುತ್ತೆ. ಮತ್ತು ಇಲ್ಲಿ 4 ಅಂದರೆ a ಬದಲಿಗೆ 4 ಇದೆ, ಅಂದರೆ ಇಲ್ಲಿ 4x² ಅಂತ ಆಗುತ್ತೆ. ಇಲ್ಲಿ -1 x ಅಂತ ಆಗುತ್ತೆ. ಅದೇ ರೀತಿ ನಾವು ಶೂನ್ಯತೆಗಳ ಗುಣಲಬ್ಧನೂ ನೋಡಬೇಕು. ಅಲ್ಲಿ -1 ಅಂತ ಇದೆ. ಇಲ್ಲಿ ಕೆಳಗಡೆಗೆ ಏನೂ ಇಲ್ಲ. ಇಲ್ಲಿ ನಮ್ಗೆ ಅಲ್ಲೇ a ಬದಲಿಗೆ 4 ಅಂತ ಬಂದಿದೆ. ಇಲ್ಲಿ ಗುಣಲಬ್ಧ c/a ಆಗುತ್ತೆ. ಹಾಗಾಗಿ a ನ ಬೆಲೆ 4 ಅಂತ ಬಂದಿರೋದ್ರಿಂದ ಇಲ್ಲಿ ಕೆಳಗಡೆ 4 ಬರಬೇಕು. 4 ಹಾಕಿದ್ವಿ. ಕೆಳಗಡೆ ಇಲ್ಲಿ ಏನಿಲ್ಲ ಅಂದರೂ 1 ಇರುತ್ತೆ. ಇಲ್ಲಿ 4 ಹಾಕಿದರೆ 4ರಿಂದ ಗುಣಿಸಿದರೆ ಮೇಲೂ ಕೂಡ 4ರಿಂದ ಗುಣಿಸ್ಬೇಕು. ಹಾಗಾಗಿ -4 ಮೇಲೆ 4ನೇ -4 ಅಂದರೆ a ಬೆಲೆ ಎಷ್ಟು 4, c ಬೆಲೆ ಎಷ್ಟು -4, b ಬೆಲೆ ಎಷ್ಟು -1. ಇದನ್ನು ನಾವು ವರ್ಗ ಬಹುಪದೋಕ್ತಿಯಲ್ಲಿ ಬರೆಯೋಣ. ax² + bx + c ಮಾದರಿಯಲ್ಲಿರುತ್ತೆ ವರ್ಗ ಬಹುಪದೋಕ್ತಿ. a ಬದಲಿಗೆ 4x², b ನ ಬೆಲೆ -1 ಬರೆಯೋಲ್ಲ ಅಥವಾ ಬರೆದ್ರೂ ನಡೀತದೆ, -x, b ಬದಲಿಗೆ b ಇಲ್ಲ 1. ನೆಕ್ಸ್ಟ್ c ನ ಬೆಲೆ -4. ಇದು ವರ್ಗ ಬಹುಪದೋಕ್ತಿ. 4x² -x -4. ಅದೇ ರೀತಿ ಎರಡನೇ ಲೆಕ್ಕ √2 ಆಮೇಲೆ 3ನೇ 1. ಈಗ ಶೂನ್ಯತೆಗಳ ಮೊತ್ತ √2. ಇಲ್ಲಿ ಶೂನ್ಯತೆಗಳ ಮೊತ್ತ ಮತ್ತು ಸಹಗುಣಕಗಳ ಸಂಬಂಧ ಹೆಂಗಿರುತ್ತಂದರೆ ಶೂನ್ಯತೆಗಳ ಮೊತ್ತವು -b/a ಆಗಿರುತ್ತೆ ಅಂತ. ಇಲ್ಲಿ -b/a ಅಂದರೆ ಇಲ್ಲಿ ಕೆಳಗಡೆ 1 ಇದೆ, ಅಂದರೆ a ನ ಬೆಲೆ 1 ಆಯಿತು. ಅದಕ್ಕಿಂತ ಮುಂಚೆ ಶೂನ್ಯತೆಗಳ ಗುಣಲಬ್ಧನೂ ಬರ್ಕೊಂಡು ಬಿಡೋಣ. 1/3 ಆಯಿತು, ಅಂದರೆ a ನ ಬೆಲೆ 3 ಆಯಿತು. ಇಲ್ಲಿ a ನ ಬೆಲೆ 1 ಇದೆ. ಇಲ್ಲೂ ಕೂಡ ಇಲ್ಲಿ a ನ ಬೆಲೆ 1 ಮಾಡೋಕ್ಕೆ ಬರೋಲ್ಲ. a ನ ಬೆಲೆ ಇಲ್ಲಿ 3 ಮಾಡ್ಬೋದು, ಅಂದರೆ ಇಲ್ಲಿ 3 ಗುಣಿಸ್ಬೋದು ನಾವು. ಇಲ್ಲಿ 3 ಗುಣಿಸಿದರೆ 3 ಆಯಿತು. ಅದೇ ರೀತಿ ಇಲ್ಲಿ ಮೇಲ್ಗಡೆಗೆ -b ಅಂತ ಇದೆ. ಹಾಗಾಗಿ ನಾವು ಮೈನಸ್ ಹಾಕಿ b ನ ಬೆಲೆ ಮೈನಸ್ ಹಾಕಿದರೆ ಮಾತ್ರ ಇಲ್ಲಿ +√2 ಆಗುತ್ತೆ. ಹಾಗಾಗಿ ಒಳಗಡೆ -√2 ಹಾಕಿದ್ವಿ. ಕೆಳಗಡೆ 3 ಗುಣಿಸಿದ್ವಿ, ಮೇಲೂ ಕೂಡ 3 ಗುಣಿಸ್ತೀವಿ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 3√2 ಆಗುತ್ತೆ. ಒಟ್ಟಿಗೆ a ಬೆಲೆ 3 ಆಯಿತು, b ಬೆಲೆ -3√2 ಆಯಿತು. ಇಲ್ಲಿ ಒಳಗಡೆ ಮೈನಸ್ ಇದ್ದರೆ ಮಾತ್ರ ಇಲ್ಲಿ ಪ್ಲಸ್ ಆಗುತ್ತೆ. ಹಾಗಾಗಿ ಈಗ 3ಕ್ಕೂ 3ಕ್ಕೂ ಕ್ಯಾನ್ಸಲ್ ಆಗಿ √2 ಉಳಿತತೆ. ಹಾಗಾಗಿ ನಾವು ಶೂನ್ಯತೆಗಳ ಗುಣಲಬ್ಧ c/a ಇರೋದು, c ನ ಬೆಲೆ 1 ಇದೆ. ಹಾಗಾಗಿ c ನ ಬೆಲೆ 1, ಅಂದರೆ a ಬೆಲೆ 3, b ಬೆಲೆ -3√2 ಮತ್ತು c ಬೆಲೆ 1. ಇದನ್ನು ನಾವು ಈ ಒಂದು ವರ್ಗ ಬಹುಪದೋಕ್ತಿಯಲ್ಲಿ ಆದೇಶಿಸೋಣ.
ಎ ಬದಲಿಗೆ 3 ಬರೆದ್ವಿ, 3x² ಆಯಿತು. ಬಿ ಬದಲಿಗೆ -3√2 ಬರೆದ್ವಿ, -3√2x ಆಯಿತು. ಸಿ ಬದಲಿಗೆ 1 ಇದೆ, +1 ಬರೆದ್ವಿ. ಇದೇ ವರ್ಗ ಬಹುಪದೋಕ್ತಿ. ನೆಕ್ಸ್ಟ್ 0√5 ಇದು ನಾವು ವರ್ಗ ಬಹುಪದೋಕ್ತಿ ರೂಪದಲ್ಲಿ ಬರೀಬೇಕು. 0 ಅಂತಕ್ಕಂಥದ್ದು ಶೂನ್ಯತೆಗಳ ಮೊತ್ತ. ಶೂನ್ಯತೆಗಳ ಮೊತ್ತವು -b/a ಆಗಿರುತ್ತೆ. ಇದು 0 ಇರೋದ್ರಿಂದ ಮೈನಸ್ ಬರೆದು -b ಅಂದರೆ b0, a ಈ ಕೆಳಗಡೆ 1 ಅಂತ ಬರಿಬೋದು. ಕೆಳಗಡೆ 1, a ಬೆಲೆ 1 ಆಯಿತು. ಶೂನ್ಯತೆಗಳ ಗುಣಲಬ್ಧ √5 ಇದೆ, ಕೆಳಗಡೆ 1 ಅಂತ ಬರಿಬೋದು. c/a, c ನ ಬೆಲೆ √5, a ನ ಬೆಲೆ 1. ಹಾಗಾಗಿ ವರ್ಗ ಬಹುಪದೋಕ್ತಿ ಏನು, a ಬೆಲೆ 1 ಇದೆ, ಹಾಗಾಗಿ a 1 ಅಂತ ಹಾಕಿ x² ಪ್ಲಸ್ b ಬೆಲೆ 0, b ನ ಬೆಲೆ 0 ಇದೆ, ಹಾಗಾಗಿ b(x) ಆಯಿತು. ನೆಕ್ಸ್ಟ್ c ಬೆಲೆ √5 ಇದೆ, ಹಾಗಾಗಿ c ಬೆಲೆ √5. x² ಇಲ್ಲಿ 0 ಇರೋದ್ರಿಂದ ಎಕ್ಸಿನ ಒಂದು ಪದ ಇರೋದಿಲ್ಲ, 0 ಆಗಿಬಿಡ್ತದೆ, ಅದನ್ನು ತೆಗೆದುಬಿಡ್ತೀವಿ. +√5 x² ಪ್ಲಸ್ √5 ಇದು ವರ್ಗ ಬಹುಪದೋಕ್ತಿ. ನೆಕ್ಸ್ಟ್ 4ನೇದು 1 1 ಕೊಟ್ಟಿದ್ದಾನೆ, ಅಂದರೆ ಶೂನ್ಯತೆಗಳ ಮೊತ್ತ 1 ಆದಾಗ -b/a ಅಂದರೆ b ನ ಬೆಲೆ -1 ಆಗುತ್ತೆ, -(-) ಆಗುತ್ತೆ. ಕೆಳಗಡೆ a 1, a ನ ಬೆಲೆ 1, b ನ ಬೆಲೆ -1 ಆಯಿತು. ಮತ್ತು ಶೂನ್ಯತೆಗಳ ಗುಣಲಬ್ಧ 1 ಅಂದರೆ ಅದು c/a ಆಗುತ್ತೆ. c ನ ಬೆಲೆ 1, a ನ ಬೆಲೆ 1, ಅಂದರೆ a = 1, b = -1, c = 1. ಇದನ್ನು ನಾವು ಇದರಲ್ಲಿ ಆದೇಶಿಸಿದರೆ a ಬೆಲೆ 1 ಅಂದರೆ x² ಆಯಿತು, b ಬೆಲೆ -1 ಅಂದರೆ -x ಆಯಿತು, c ಬೆಲೆ 1 ಅಂದರೆ +1 ಬರೆದ್ವಿ. ಇದೇ ವರ್ಗ ಬಹುಪದೋಕ್ತಿ. ನೆಕ್ಸ್ಟ್ 5ನೇ ಲೆಕ್ಕದಲ್ಲಿ ಶೂನ್ಯತೆಗಳ ಮೊತ್ತ -4(1) ಅಂತ ಕೊಟ್ಟಿದ್ದಾನೆ, ಅದು -b/a ಆಗುತ್ತೆ. -b ಅಂದರೆ ಇಲ್ಲಿ -1 ಮೈನಸ್ ಮೊದಲೇ ಇದೆ, ಹಾಗಾಗಿ ಮೈನಸ್ಸೇ ಬರ್ಬೇಕಂದ್ರೆ ಒಳಗಡೆ 1 ಇಟ್ಟರೆ ಸಾಕು. b ನ ಬೆಲೆ 1. ನೆಕ್ಸ್ಟ್ a ನ ಬೆಲೆ 4 ಇದೆ. ಅದೇ ಶೂನ್ಯತೆಗಳ ಗುಣಲಬ್ಧ ತಗೊಂಡ್ರೆ 4ನೇ 1 ಇಲ್ಲಿ c/a, c ನ ಬೆಲೆ 1, a ನ ಬೆಲೆ 4. ಇಲ್ಲೂ a ನ ಬೆಲೆ 4 ಇದೆ, ಇಲ್ಲೂ a ನ ಬೆಲೆ 4 ಇದೆ. ಡಿಫರೆನ್ಸ್ ಇದ್ದರೆ ನಾವು ಅಡ್ಜಸ್ಟ್ ಮಾಡೋಕ್ಕಾಗುತ್ತೆ. ಈಗ a ನ ಬೆಲೆ 4, b ನ ಬೆಲೆ 1, c ನ ಬೆಲೆ 1. ಇವನ್ನ ಇದರಲ್ಲಿ ಆದೇಶಿಸಿದರೆ a ಬದಲಿಗೆ 4 x² ಆಯಿತು, b ಬದಲಿಗೆ 1 ಹಾಕಿದರೆ +x ಆಯಿತು, c ಬದಲಿಗೆ 1 ಹಾಕಿದರೆ 1 ಆಯಿತು. 4x² + x + 1. ನೆಕ್ಸ್ಟ್ 6ನೇ ಲೆಕ್ಕ 4 ಮತ್ತು 1 ಇದು ax² + bx + c ಅಂತಕ್ಕಂಥ ಒಂದು ವರ್ಗ ಸಮೀಕರಣ ರೂಪದಲ್ಲಿ ಬರೀಬೇಕು. ಶೂನ್ಯತೆಗಳ ಮೊತ್ತ 4 ತಗೊಂಡ್ರೆ ಕೆಳಗಡೆ 1, ಇದು -b/a ಆಗುತ್ತೆ. ಮೈನಸ್ ಬರ್ಬೇಕಂದ್ರೆ ಇಲ್ಲಿ ಒಳಗಡೆ -4 ಹಾಕಬೇಕು, ಅಂದರೆ b ನ ಬೆಲೆ -4 ಆಯಿತು, a ನ ಬೆಲೆ 1 ಆಯಿತು. ಶೂನ್ಯತೆಗಳ ಗುಣಲಬ್ಧ c/a ಆಗುತ್ತೆ. ಶೂನ್ಯತೆಗಳ ಗುಣಲಬ್ಧ 1 ಕೊಟ್ಟಿದ್ದಾನೆ, 1/1, a ಬೆಲೆ 1, a ಬೆಲೆ 1 ಸರಿ ಇದೆ, ಹಾಗಾಗಿ a ಬೆಲೆ 1, b ಬೆಲೆ -4, c ಬೆಲೆ 1. ಇದನ್ನು ನಾವು ಇದರಲ್ಲಿ ಆದೇಶಿಸಿದರೆ a ಬದಲಿಗೆ 1 x² ಆಗುತ್ತೆ, b ಬದಲಿಗೆ -4 ಅಂದರೆ -4x ಆಗುತ್ತೆ, c ಬೆಲೆ 1 ಅಂದರೆ c ಬೆಲೆ +1 ಆಯಿತು. x ನ ಘಾತ 2 -4x + 1. ಈ ರೀತಿ ವರ್ಗ ಬಹುಪದೋಕ್ತಿಗಳನ್ನು ಬರೆದ್ವಿ. ಇಲ್ಲಿಗೆ ಅಭ್ಯಾಸ 2.2 ಮುಗೀತು ಮಕ್ಕಳೇ. ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು? ಮುಂದಿನ ಪಾಠದಲ್ಲಿ ನನಗೆ ಯಾರಾದರೂ PDF ಕಳಿಸಿದರೆ ಚೆನ್ನಾಗಿ.